3 ಬಾಗಿಲು ಆಗಲಿಕ್ಕೆ ಯಾವತ್ತೂ ಚಾನ್ಸ್ ಇರೋದಿಲ್ಲ. ಅದನ್ನು ನಾವುಗಳು ಮಾಡ್ಕೊಂಡಿದ್ದೀವಿ ಅಷ್ಟೇ. ನಾವುಗಳು ಮಾಡ್ಕೊಂಡಂಥದ್ದು 3 ಬಾಗಿಲು. ಆ 3 ಬಾಗಿಲು ಇನ್ನು ಕೆಲವೇ ದಿನಗಳಲ್ಲಿ ಒಂದಾಗ್ತದೆ. ಅದನ್ನು ನಾವು ಒಂದು ಮಾಡಲಿಕ್ಕೋಸ್ಕರ ಬಹಳ ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ದಿನನಿತ್ಯವಾಗಲೂ ಕೂಡ ಎಲ್ಲ ಅಭಿಮಾನಿಗಳು ಕೇಳ್ಕೊತಾ ಇದ್ದೀನಿ, ಬನ್ನಿ ಎಲ್ಲರೂ ಒಗ್ಗಟ್ಟಿನಿಂದ ಹೋಗೋಣ, ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡೋಣ ಅಂತ ನಾನು ದಿನವಾಗಲೂ ಮನವಿ ಮಾಡಿಕೊಡ್ತಾ ಇದ್ದೀನಿ. ಈ ಹೋರಾಟಗಳ ಬಗ್ಗೆ ನಾನು ಹೇಳ್ತೀನಿ. ಈ ಅಭಿಮಾನಿಗಳ ಗೊಂದಗಳು ಯಾವಾಗ ಸ್ಟಾರ್ಟ್ ಆಯಿತೋ, ಮೈಸೂರಿಗೆ ಸ್ಥಳಾಂತರ ಅನ್ನುವಂಥ ಮಾತು ಯಾವಾಗ ಬಂತೋ ಅವತ್ತಿನಿಂದ ನಾನಾಗಿರ್ಬೋದು, ರಾಜುಗೌಡರಾಗಿರ್ಬೋದು, ಕೆ ಮಂಜು ಅವರಾಗಿರ್ಬೋದು, ನಮ್ಮ ಲಾಯರ್ ಸರ್ ಆಗಿರ್ಬೋದು, ಹಾಗೂ ನಮ್ಮ ಸಂಘಟನೆಯವರಾಗಿರ್ಬೋದು, ನಮ್ಮ ವಿಷ್ಣು ಪುಣ್ಯಭೂಮಿ ಟ್ರಸ್ಟಿನ ವತಿಯಿಂದ ನಿರಂತರವಾದ ಒಂದು ಕಾನೂನಿನ ಹೋರಾಟವನ್ನು ಮಾಡ್ಕೊಂಡು ಬಂದ್ವಿ. ಕಾನೂನಿನ ಹೋರಾಟವೂ ಅಲ್ಲದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ವಿ. ಕೆಲವೊಂದು ಎಲ್ಲ ಜಿಲ್ಲೆಗಳಿಗೂ ಹೋರಾಟವನ್ನು ಮಾಡಿದ್ವಿ, ಹೋಗಿ ಮಠಗಳ ಮಾನ್ಯಗಳಿಗೆ ಹೋಗಿ ಹೋರಾಟವನ್ನು ಮಾಡಿದ್ವಿ, ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದ್ವಿ, ಸ್ವಾಮೀಜಿಗಳನ್ನು ಸಪೋರ್ಟ್ ತೊಗೊಂಡ್ವಿ. ಸ್ವಾಮೀಜಿಗಳು ಎಲ್ಲರೂ ಅಂತ ಹೇಳ್ತಾಯಿದ್ರು, ಆ ಪುಣ್ಯದ ಮಾಡಿರ್ತ ಅಂತ್ಯ ಸಂಸ್ಕಾರವನ್ನು ಮಾಡಿರ್ತದಲ್ಲ ಆ ಜಾಗದಲ್ಲೇ ಆಗಬೇಕು, ನಿಮಗೆ ನಾವು ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ರು. ನಮಗೆ ಕರ್ನಾಟಕದಾದ್ಯಂತ ಎಲ್ಲರೂ ಹೇಳಿದ್ದಾರೆ ನಮಗೆ. ಆದರೆ ಸರ್ಕಾರ ನಮಗೆ ಮೋಸ ಮಾಡಿಬಿಡ್ತು. ಪ್ರತಿಯೊಂದು ವಿಧದಲ್ಲಿಯೂ ಸಹ ವಿಷ್ಣುಜಿಯವರನ್ನು ಯಾವುದೇ ರೀತಿಯಲ್ಲಿ ಒಂದು ಮೇಲೆ ಬೆಳಲಿಕ್ಕೆ ಬಿಡಲಿಲ್ಲ, ಎಲ್ಲ ರೀತಿಯಲ್ಲೂ ಬಿಡಲಿಲ್ಲ. ಸರ್ಕಾರ ಕೂಡ ತುಳಿತಾ ಇದೆ. ಹಾಗೆ ಮೈಸೂರು ಸ್ಥಳಾಂತರ ಅಂತಾರೆ, ಓಕೆ, ಮೈಸೂರು ಸ್ಥಳಾಂತರ ಮಾಡಿಕೊಡಿ, ನಮಗೇನೋ ಅಭ್ಯಂತರ ಇಲ್ಲ. ಮೈಸೂರಿನಲ್ಲಿ ಆಯಿತು, ಭಾಳ ವಿಜೃಂಭಣೆಯಿಂದ ಮಾಡಿದ್ರು, ಓಕೆ. ಅದಕ್ಕೆ ಹೋರಾಟವನ್ನು ಮಾಡಿದ್ರು ರಾಜುಗೌಡರು.